ಮೈಸೂರನ್ನ ಒಮ್ಮೆ ನೋಡಿದ್ರೆ ಕೇವಲ ಹೆಸರಿಗಷ್ಟೇ ಸಾಂಸ್ಕೃತಿಕ ಮೈಸೂರನ್ನ ಸ್ವಚ್ಛ ನಗರ, ಸುಂದರ ನಗರ ಎಂದು ಕರೆಯಲಾಗ್ತಿದೆಯಾ ಎಂಬ ಅನುಮಾನಗಳು ನಿಮಗೆ ಬಂದೇ ಬರುತ್ತೆ. ಯಾವುದೇ ರಸ್ತೆಗಳು ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಒಂದೂವರೆ ವರ್ಷದಿಂದ ಡಾಂಬರ್ ಭಾಗ್ಯ ಕಾಣದ ರಸ್ತೆ, ಹಳ್ಳ ಗುಂಡಿ ಎದ್ದಿರುವ ರಸ್ತೆ, ಪ್ರತಿನಿತ್ಯ ವಾಹನಗಳಿಂದ ಏಳುವ ಧೂಳನ್ನ ಕುಡಿದು ಬದುಕ್ತಾ ಇರುವ ಜನ. ಎಸ್, ಇಷ್ಟೆಲ್ಲ ದೃಶ್ಯಗಳು ಕಂಡು ಬಂದದ್ದು ಮೈಸೂರಿನ ಪ್ರಮುಖ ನಗರಗಳಲ್ಲಿ ಒಂದಾದ ರಾಮಕೃಷ್ಣ ನಗರದ H ಮತ್ತು F ಬ್ಲಾಕ್ನಲ್ಲಿ. ಮೈಸೂರು ನಗರ ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದಲ್ಲಿ ಭಾಗಿಯಾಗ್ತಾ ಇದೆ. ಈ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಮೊದಲ ಸ್ಥಾನ ಪಡೆಯಲು ಹಲವು ಕಾರ್ಯಕ್ರಮ ರೂಪಿಸ್ತಾ ಇದೆ. ಆದರೆ ಮೈಸೂರು ನಗರದ ಸ್ವಚ್ಛತೆಯನ್ನೇ ಪಾಲಿಕೆ ಅಧಿಕಾರಿಗಳು ಮೆರೆತಿದ್ದಾರೆ. 1.5 ವರ್ಷದ ಹಿಂದೆ UGD ಪೈಪ್ಲೈನ್ ಹಾಕಲು ರಸ್ತೆ ಅಗೆಯಲಾಯಿತು. ಅಲ್ಲಿಂದ ಇಲ್ಲಿಯವರೆಗೂ ಈ ರಸ್ತೆಗೆ ಡಾಂಬರ್ ಹಾಕಿಲ್ಲ. ಡಾಂಬರ್ ಹಾಕೋದಿರ್ಲಿ, ಈ ರಸ್ತೆಯಲ್ಲಿ ವಾಹನಗಳು ಬಂದಾಗ ಮೇಲೇಳುವ ಧೂಳನ್ನ ಕುಡಿದು ಹಲವಾರು ಜನ ಅನಾರೋಗ್ಯ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಪ್ರತಿನಿತ್ಯ ಒಬ್ಬರಲ್ಲ ಒಬ್ಬರು ಬೈಕ್ ಸವಾರರು ಆಯತಪ್ಪಿ ಬಿದ್ದು ಗಾಯಗೊಂಡಿದ್ದಾರೆ. ರಾಮಕೃಷ್ಣ ನಗರದ H ಮತ್ತು F ಬ್ಲಾಕ್ನ ನಿವಾಸಿಗಳು ತಬ್ಬಲಿಗಳಾಗಿದ್ದಾರೆ. ಈಗಲಾದರೂ ಅಧಿಕಾರಿಗಳು ಈ ಧೂಳಿನಿಂದ ನಮಗೆ ಮುಕ್ತಿ ನೀಡಬೇಕೆಂದು ಮನವಿ ಮಾಡ್ತಾ ಇದ್ದಾರೆ ಬಡಾವಣೆ ನಿವಾಸಿಗಳು. ಈ ಸೀನಿಯರ್ ಸಿಟಿಜನ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಮುಂಜಾನೆ ಅಂದರೆ ಒಂದು 6 ಗಂಟೆಯಿಂದ ಬೆಳಿಗ್ಗೆ ಒಂದು 8 ಗಂಟೆವರೆಗೆ ವ್ಯಾಯಾಮಕ್ಕೆ, ವಾಕಿಂಗ್ಗೆ ಅಂತ ಬರ್ತಾರೆ. ವಿಪರೀತ ಧೂಳು ಅಂದರೆ ಮೊಹಲ್ಲೆದ ನಿವಾಸಿಗಳಿಗೆಲ್ಲ ಧೂಳಿನಲ್ಲಿ ಕಾಲ ಕಳಿಬೇಕಾಗಿದೆ. ಪೂರ್ತಿ 1.5 ವರ್ಷ ಆಗಿದೆ. ಇಲ್ಲಿ ಯಾವುದೇ ಕಾಮಗಾರಿನೂ ನಡೀತಾ ಇಲ್ಲ. ಆದರೂ ಕೂಡ ಇಲ್ಲಿ ಧೂಳು ವಿಪರೀತ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಗಮನಕ್ಕೆ ತಂದರೂ ಕೂಡ ಈ ನಮ್ಮ ರಾಮಕೃಷ್ಣ ನಗರಲ್ಲಿ H ಬ್ಲಾಕು, G ಬ್ಲಾಕು ಮೊಹಲ್ಲಾಸಿಗಳು ನಿಜವಾಗಲೂ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ಹೇಳಕ್ಕೆ ತೀರ್ದು ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಬರ್ತಾರೆ, ಆಶ್ವಾಸನೆ ಕೊಡ್ತಾರೆ, ಬರ್ತಾರೆ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಕಾಮಗಾರಿ ನಡೀತದೆ ಅಂತಾರೆ. ಯಾವ ಕಾಮಗಾರಿನೂ ನಡೀತಾ ಇಲ್ಲ. ಇಲ್ಲಿ ಧೂಳುಮಯ. ಯಾವ ಮಕ್ಕಳು ನೋಡಿ, ಶಾಲಾ ಮಕ್ಕಳಿಗೆ ರೋಗಗಳು ಕಟ್ಟಿಟ್ಟು ಬುತ್ತಿ. ಇಲ್ಲಿ ಆಸ್ಪತ್ರೆ ಇದೆ, ಆಸ್ಪತ್ರೆಗೆ ಧೂಳು ಹೋಗಿ ತುಂಬ್ತಾ ಇದೆ. ಶಾಲೆಗಳು ನಡೀತಾ ಇದೆ, ಶಾಲೆಗಳಲ್ಲಿ ಮಕ್ಕಳಿಗೆ ಈ ಕೂತ್ಕೊಂಡು ಊಟ ಮಾಡೋಕ್ಕೂ ತೊಂದರೆ ಆಯ್ತಾ ಇದೆ. ಈ ನಾಗರಿಕರಿಗೆ ತುಂಬ ತೊಂದರೆ ಆಗಿದೆ. ಜನಪ್ರತಿನಿಧಿಗಳು ನಮ್ಮಲ್ಲಿ ಇದ್ದರೂ ಪ್ರಯೋಜನ ಇಲ್ಲ. ಯಾಕೆಂದರೆ ಇಲ್ಲಿ ನಮ್ಮ ಜನಪ್ರಿಯ ಶಾಸಕರು GT ದೇವೇಗೌಡರು ಗೆದ್ದುಕೊಂಡು ಹೋದಿದ್ದೆ ಮತ್ತೆ ಒಂದಿನೂ ಇಲ್ಲಿಗೆ ಬಂದೇ ಇಲ್ಲ. ಇಲ್ಲಿ ಸಮಸ್ಯೆನೇ ಕೇಳ್ತಾ ಇಲ್ಲ. ಆಮೇಲೆ ಮಾನ್ಯ ಸಂಸದರು ಅವರು ಗಮನ ಹರಿಸ್ತಾ ಇಲ್ಲ. ನಾವು ನಮ್ಮ ನಿವಾಸದಲ್ಲಿ ಯಾರಿಗೆ ಹೇಳಬೇಕು ಕಷ್ಟ ಸುಖನ? ಒಂದು ಅರ್ಜಿ ಕೊಟ್ಟರೆ ಬರಲ್ಲ, ಒಂದು ಮನವಿ ಕೊಟ್ಟರೂ ಬರಲ್ಲ, ಸ್ವೀಕರಿಸ್ತಾರೆ, ಆಯಿತು ಅಂತಾರೆ. ನಮಗೆ ಬೇಕಾಗಿರೋದು ಇವರು ದುಡ್ಡು ಕೊಡೋದು ಬೇಡ, ಆಹಾರ ಪದಾರ್ಥಗಳು ಕೊಡೋದು ಬೇಡ. ಒಂದು ಸ್ವಚ್ಛತೆ ಬಗ್ಗೆ, ಒಂದು ವಾಟ್ರ್ ಬಗ್ಗೆ, ಒಂದು UGD ಬಗ್ಗೆ, ಈ ಧೂಳು ಹೋಗ್ಲಾಡ್ಸೋದ್ರ ಬಗ್ಗೆ ಪ್ರತಿದಿನ ಇದೇ ಕಷ್ಟಪಡ್ತಾ ಇದ್ದಾರೆ ಮಕ್ಕಳೆಲ್ಲ. ಆಮೇಲೆ ಹಿರಿಯ ನಾಗರಿಕರಿಗೆ ಕಷ್ಟ ತುಂಬ ಏಜ್ ಆಗಿರೋರು ಪಾಪ ಧೂಳಲ್ಲಿ ಧೂಳು ಕುಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಇಲ್ಲಿ ತುಂಬ ಕಷ್ಟ. ಈಗ ನಾವು ಏನಾಗಿದ್ದೀವಿ ಅಂದರೆ H ಬ್ಲಾಕು, G ಬ್ಲಾಕ್ನವರು ತಬ್ಬಲಿ ನೀನಾದೆ ಮಕ್ಕಳೇ ಹಾಗಾಗ್ಬಿಟ್ಟೈತೆ. ನಮಗೆ ಜನಪ್ರತಿನಿಧಿಗಳು ಇಲ್ಲ, ಅಧಿಕಾರಿಗಳು ಇಲ್ಲ. ಆ ಥರ ಹೇಳೋಕ್ಕೆ ಕೇಳೋಕ್ಕೆ ಯಾರೂ ಇಲ್ಲದಂಗೆ ಆಗೋಗಿದ್ದಾರೆ. ನಾವು ನಿವಾಸಿಗಳು ಗೋಳು ಯಾರಿಗತ್ರ ಹೇಳ್ಕೊಳ್ಳಮ್ಮ? ನಾವು ನಿಜವಾಗ್ಲೂ ಮಾಧ್ಯಮದವರು ನೀವಾರು ಅವ್ರನ್ನ ಈ ಕಡೆ ಕಣ್ ತೆರೆಸಿ ನಮ್ಮ ಮೊಹಲ್ಲೆಗೆ ಒಂದು ಸ್ವಲ್ಪ ಕನಿಷ್ಠ ಸೌಲಭ್ಯಗಳನ್ನಾರು ನೀಡೋಕ್ಕೆ ಅವರಿಗೆ ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಇನ್ನು ರಾಮಕೃಷ್ಣ ನಗರ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸೇರಿಕೊಂಡಿದೆ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ GT ದೇವೇಗೌಡ ಚುನಾವಣೆ ಬಂದಾಗ ಇಲ್ಲಿಗೆ ಬಂದಿದ್ರು. ಅದಾದ ಬಳಿಕ ಒಮ್ಮೆಯೂ ನಮ್ಮ ಏರಿಯಾಗೆ ಬಂದಿಲ್ಲ. ಅಲ್ಲೆಲ್ಲೋ ಕುಳಿತು ರಾಜಕಾರಣ ಮಾಡ್ತಾರೆ. ಮೈಸೂರು ಕೊಡಗು ಸಂಸದರಾದ ಯದುವೀರ್ ಕೃಷ್ಣದತ್ತ ಒಡೆಯರ್ ಕೂಡ ಈ ಬಡಾವಣೆಯ ನಿವಾಸಿಗಳ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ನಗರ ಪಾಲಿಕೆ ಸದಸ್ಯರನ್ನಾದರೂ ಕೇಳೋಣ ಅಂದರೆ ಅವರ ಅಧಿಕಾರ ಅವಧಿ ಕೂಡ ಮುಕ್ತಾಯವಾಗಿದೆ. ಇತ್ತ ಅಧಿಕಾರಿಗಳನ್ನಾದರೂ ಕೇಳೋಣ ಅಂದರೆ ಅವರು ಜನರ ಸಮಸ್ಯೆಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ. ಇದೇ ರಸ್ತೆಯಲ್ಲಿ ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು ಕೂಡ ಇವೆ. ಹಿರಿಯ ವಯಸ್ಸಿನವರು ಪ್ರತಿನಿತ್ಯ ವಾಕ್ ಹೋಗಲು ಕೂಡ ಸಮಸ್ಯೆ ಆಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ವಚ್ಛತಾ ಕಾರ್ಯಕ್ರಮ ಮಾಡೋದ್ರ ಬದಲು ರಸ್ತೆಗಳ ಅಭಿವೃದ್ಧಿ ಮಾಡಬೇಕಿದೆ ಅಂತಾರೆ ರಾಮಕೃಷ್ಣ ನಗರದ ನಿವಾಸಿಗಳು. 1 ವರ್ಷದಿಂದ 1.25 ವರ್ಷ ಆಯ್ತಾ ಗೊತ್ತು ನೋಡ್ತಾನೆ ಇದ್ದೀವಿ. ಇಲ್ಲಿ ಬೇಬಿ ಸಿಟ್ಟಿಂಗ್ ಸ್ಕೂಲ್ಗಳಿದ್ದಾವೆ, ಕ್ಲಿನಿಕ್ ಇದೆ, ಹಾಸ್ಪಿಟ್ಲ್ಗಳು ಮತ್ತು ಮೆಡಿಕಲ್ ಸ್ಟೋರ್ ಎಲ್ಲ ಇದೆ. ಏಜ್ ಪರ್ಸನ್ ಇದ್ದಾರೆ, ಮತ್ತು ಇಲ್ಲಿ ಲಿಂಗಾವತಿ ಪಾರ್ಕ್ ಹೋಗೋರು ಇದ್ದಾರೆ.
ಸೊ ಅವರೆಲ್ಲ ನಮ್ಮನ್ನು ಕೇಳ್ತಾ ಇದ್ದಾರೆ, ಯಾಕೆ ನೀವು ಕೇಳ್ತಾ ಇಲ್ಲ, ಆದಷ್ಟು ಇಲ್ಲಿ ನೀವು ಲೀಡ್ರುಗಳಾಗಿ ಇದ್ಕೊಂಡು ಕೇಳ್ತಾ ಇಲ್ಲ ಅಂತ ಕೇಳ್ತಾರೆ. ನಾವು ಅದಕ್ಕೆ ಇವತ್ತು ಬರೋಣ ನಾಳೆ ಕೇಳೋಣ ಅಂತ ನಾವು ಇದು ಮಾಡಿದ್ವಿ. ಇವತ್ತು ಬಂದಿದ್ದೀರಾ, ನಿಮ್ಮಿಂದ ಒಂದು ನ್ಯಾಯ ಸಿಗಲಿ, ನಮ್ಗೆ ಆದಷ್ಟು ಬೇಗ ಇದೊಂದು ಟಾಂಬರ್ ರೋಡ್ ಆಗೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಯಾಕೆಂದರೆ ಒಳಗಡೆ ಎಲ್ಲ ಮಾಡ್ತಾಯಿದ್ದಾರೆ, ಇಲ್ಲಿ ಮೇನ್ ರೋಡ್ ಯಾಕೆ ಮಾಡ್ತಾಯಿಲ್ಲ ಅಂತ ಅರ್ಥ ಆಗ್ತಾಯಿಲ್ಲ. ಅದೇನೋ ಈಗೇನೋ ಒಂದು ತಿಂಗಳು ಟೈಮ್ ತಗೊಂಡಿದ್ದಾರಂತೆ ಮಾಡಿಕೊಡ್ತೀನಿ ಅಂತೇಳಿ. ಅದೆಲ್ಲ ಮುಗಿಸ್ಕೊಂಡು ಇದು ಲಾಸ್ಟ್ಗೆ ಇದು ಮಾಡಿಕೊಡ್ತೀವಿ ಅಂತ ಹೇಳಿದಾರಂತೆ. ಅದು ನಿಮ್ಮಿಂದನೇ ಆಗಲಿ, ನಮ್ಗೆ ಅನುಕೂಲ ಆಗಲಿ ಅಂತ ಕೇಳ್ಕೊಳ್ಳಿ. ಸಮಸ್ಯೆ ಸಹ ಸಿಕ್ಕಾಬಟ್ಟೆ ಧೂಳು ನಿಲ್ಲಕ್ಕಾಗ್ತಲ್ಲ. ಇಂಥ ಏಜ್ ಪರ್ಸನ್ಗಳಿಗೆಲ್ಲ ಕೆಮ್ಮಾಗಲಿ ಇನ್ನೊಂದಾಗಲಿ ಫೀಸಿಂಗ್ ಪ್ರಾಬ್ಲಮ್ಮು ಇವೆಲ್ಲ ಆಗ್ತಾಯಿದೆ. ಸೊ ಅವೆಲ್ಲ ನಿಲ್ಲಬೇಕು ಅಂದರೆ ಇದು ನಮಗೆ ಟಾಂಬರ್ ಆಗಲೇಬೇಕು. ಸೊ 1.25 ವರ್ಷ 1 ವರ್ಷ ಆಯ್ತಾ ಬತ್ತು ಇದು. ನಾವು ಅವಾಗಿನ ಕೇಳ್ಕೊಂಬತ್ತು ಈಗೇನು ಬೇಗ ಅವಶ್ಯಕತೆ ಇರಲಿಲ್ಲ, ಮೆಡ್ಲಿಂಗು ಮಣ್ಣು ಮಾಡಿದ್ರು. ಸೊ ಆಯ್ತು, ಅದು ಬೇಡ ಅಂತ ನಾವು ಸ್ವಲ್ಪ ಗಲಾಟೆ ಮಾಡಿದ್ವಿ. ಇಲ್ಲ ಇಮಿಡಿಯೇಟ್ ಮಾಡ್ತೀವಿ ನಾವು ಅಂತೇಳಿ ಅದನ್ನು ಸ್ಟಾಪ್ ಮಾಡಲಿಲ್ಲ. ನಾವು ಸುಮ್ಮನೆ ಆದ್ವಿ, ಮಾಡ್ಬಿಡ್ತಾರೆ ಏನೋ ಅಂತೇಳಿ ಸುಮ್ಮನೆ ಆದ್ವಿ. ನಾವು ಬಂದೇ ಇಲ್ಲ ಅವರು ಮಕ್ಕನೇ ತೋರಿಸಿಲ್ಲ. ಎಲ್ಲ ಲೇಬರ್ಸ್ಗಳು ಕೇಳಿದ್ರೆ ಲೇಬರ್ಸು ಸರ್ ಅವ್ರು ಕೇಳಿ ಅಂತ ಹೇಳ್ತಾರೆ. ಈ ಥರ ಸಮಸ್ಯೆಗಳಾಗ್ತಾಯಿದೆ. ನಿಮ್ಮಿಂದ ನಮ್ಗೆ ಅನುಕೂಲ ಆಗಲಿ ಸರ್. ರಾಮಕೃಷ್ಣ ನಗರ ಜಿ ಬ್ಲಾಕ್ ಹಾಗೂ ಹೆಚ್ ಬ್ಲಾಕ್ ಈ ಎರಡೂ ಬ್ಲಾಕ್ಗಳಲ್ಲಿ ಈಗಾಗಲೇ ರಸ್ತೆಯನ್ನು ಅಗೆದು ಭಾಳ ಸಿಕ್ಕಾಪಟ್ಟೆ ಅಧ್ವಾನ ಮಾಡಿ ಹಳ್ಳ ಮತ್ತು ದಿಂಡೆಗಳು ಎಲ್ಲ ಸೇರಿಕೊಂಡು ಭಾಳ ಜನ ವಾಹನಗಳನ್ನು ನಿಲ್ಲಿಸೋಕ್ಕಾಗ್ದಿರ ಟೂ ವೀಲರ್ಸ್ ಎಲ್ಲನೂ ಬಿದ್ದೋಗಿದ್ದಾರೆ. ಆಮೇಲೆ ಬಸ್ಸುಗಳಂತೂ ಸಿಟಿ ಬಸ್ಸುಗಳಂತೂ ಬರೋಕ್ಕೆ ಆಗಲಿಲ್ಲ. ರೂಟ್ ನಂಬರ್ 62 ಅವೆಲ್ಲನೂ ಬರೋಕ್ಕಾಗಲ್ಲ ಅಂಥೇಳಿ. ಆನಂತರ ಸ್ವಲ್ಪ ಸರಿ ಮಾಡಿದ್ರು. ಈಗ ಬಸ್ಗಳು ಬರ್ತಾಯಿದೆ, ಸ್ಕೂಲ್ ಬಸ್ಗಳು ಬರ್ತಾಯಿದೆ. ಆದರೆ ಜನರು ಓಡಾಡ್ತಾ ಇದ್ದರೆ ಮಣ್ಣು ಭಾಳ ಸಿಕ್ಕಾಪಟ್ಟೆ ಮೇಲೆ ಧೂಳು ಬರುತ್ತೆ. ಮನೆಗಳಲ್ಲಿ ಅಂಗಡಿಗಳಲ್ಲಿ ಎಲ್ರಿಗೂ ಎಲ್ಲ ಸೇರಿಕೊಂಡು ಗಂಟಲು ನೋವು, ಜ್ವರ ಮತ್ತು ಇನ್ನು ಕಣ್ಣಿಗೆ ಧೂಳು ಬೀಳ್ತಕ್ಕಂಥದ್ದು, ಬಿದ್ದೋಗ್ತಕ್ಕಂಥದ್ದು ಇದೆಲ್ಲ ತೊಂದರೆಗಳಾಗ್ತಾಯಿದೆ. ಇದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ GT ದೇವೇಗೌಡರು ಸಾಹೇಬರು MLA ಅವರು ಈ ಏರಿಯಾಗೆ ಅವರೆಲ್ಲ ಸ್ವಲ್ಪ ಇದರ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ದಯವಿಟ್ಟು ಇನ್ನೂ 1 ವಾರದ ಒಳಗಾಗಿ ಇದೆಲ್ಲ ನಮ್ಮ ಸಮಸ್ಯೆಗಳನ್ನು ಸರಿ ಮಾಡಿಸ್ಬಿಡಬೇಕು ಅಂತೇಳಿ ಅವರಲ್ಲಿ ಎಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಒಟ್ಟಾರೆ ಸ್ವಚ್ಛ ನಗರಿ ಸುಂದರ ನಗರಿ ಅಂತ ಕರೆಸಿಕೊಳ್ಳುವ ಮೈಸೂರಿಗೆ ಇಂತಹ ರಸ್ತೆಗಳು ಕೆಟ್ಟ ಹೆಸರು ತರದೇ ಇರಲಿ, ಆದಷ್ಟು ಬೇಗ ರಸ್ತೆ ಅಭಿವೃದ್ಧಿಪಡಿಸಲಿ ಅನ್ನೋದು ನಮ್ಮ ಆಶಯ. ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ರಾಜ್, SM, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.